ರಾಯಪಟ್ಟಣ 9 ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಬೈಕ್ ಕೀ ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಕಲಚೇತನ ಫಲಾನುಭವಿಗಳಿಗೆ ಬೈಕ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಬಾಲಕೃಷ್ಣರವರು ಮಾತನಾಡಿದ ಈ ದಿನ ವಿಶೇಷ ವಿಕಲಚೇತನರಿಗೆ 12 ಲಕ್ಷ ವೆಚ್ಚದಲ್ಲಿ 9 ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಗಿದೆ. ವಿಶೇಷ ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು 3 ಲಕ್ಷ ವೆಚ್ಚದಲ್ಲಿ ವಿತರಣೆ ಮಾಡಲಾಗುತ್ತಿದೆ ಎಂದರು. ಎಲ್ಲ ವಿಕಲಚೇತನರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿ ವರ್ಷವೂ ಸಹ ಪಾರದರ್ಶಕವಾಗಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ನೀಡುತ್ತಾ ಬಂದಿದ್ದೇವೆ ಎಂದರು. ಕಳೆದ 13 ವರ್ಷಗಳಿಂದ 250ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳನ್ನು ನೀಡಿದ್ದೇವೆ. ಶಾಸಕರ ನಿಧಿಯಿಂದ ವಿಶೇಷ ವಿಕಲಚೇತನರಿಗಾಗಿ 10 ಲಕ್ಷ ಹಣವನ್ನು ನೀಡುತ್ತಾ ಬಂದಿದ್ದೇನೆ. ವಿವಿಧ ಯೋಜನೆಗಳ ಅಡಿಯಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಅಂಗವಿಕಲ ಕಲ್ಯಾಣ ಇಲಾಖೆ ಸೇರಿದಂತೆ ಹಲವಾರು ಇಲಾಖೆಗಳ ಸಹಯೋಗದಲ್ಲಿ ಮೊದಲ ಹಂತದಲ್ಲಿ 270 ಜನರಿಗೆ ಗುಣಮಟ್ಟದ ಸಾಧನೆಗಳನ್ನು ಅಳವಡಿಸುವ ಕಾರ್ಯವನ್ನು ಮಾಡಲಾಗಿದೆ. ಜನರಿಗೆ ಕಿವಿಯ ಶ್ರವಣ ಸಾಧನಗಳನ್ನು ಅಳವಡಿಸುವ ಕಾರ್ಯಕ್ರಮವನ್ನು ಆಯೋಜಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಅತಿ ಶೀಘ್ರದಲ್ಲೇ ಈ ಕಾರ್ಯವನ್ನು ಮಾಡಲಾಗುವುದು ಎಂದರು. ವಿಕಲಚೇತನ ಅಧಿಕಾರಿಗಳಿಗೆ ಈಗಾಗಲೇ ಶ್ರವಣ ದೋಷ ಇರುವ ವ್ಯಕ್ತಿಗಳ ಮಾಹಿತಿಯನ್ನು ಕ್ರೋಢೀಕರಿಸಿ ನಮಗೆ ಒದಗಿಸುವಂತೆ ಆದೇಶ ನೀಡಲಾಗಿದೆ. ಶ್ರವಣ ದೋಷ ಸಂಬಂಧಪಟ್ಟ ತಜ್ಞ ವೈದ್ಯರ ಸಲಹೆ ಪಡೆದು ಪರೀಕ್ಷೆಯನ್ನು ನಡೆಸಿ ಫಲಾನುಭವಿಗಳ ಆಯ್ಕೆ ಮಾಡಲಾಗುವುದು ಎಂದರು. ಈ ದಿನ ತ್ರಿಚಕ್ರ ವಾಹನ ಪಡೆದ ಎಲ್ಲಾ ಫಲಾನುಭವಿಗಳು ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಪಡೆದುಕೊಂಡು ಜಾಗೃತಿಯಿಂದ ವಾಹನ ಚಾಲನೆ ಮಾಡುವಂತೆ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಸಹಾಯಕ ನಿರ್ದೇಶಕರಾದ ಗಿರೀಶ್, ಲೆಕ್ಕ ಪರಿಶೋಧಕರಾದ ಹರೀಶ್, ಅಕ್ಷರ ದಾಸೋಹ ಅಧಿಕಾರಿ ಉಮಾಶಂಕರ್, ವಿಕಲಚೇತನ ಅಧಿಕಾರಿಗಳಾದ ಸುಬ್ರಹ್ಮಣ್ಯ ಸೇರಿದಂತೆ ಇತರರು ಹಾಜರಿದ್ದರು. ಎಲ್ಲ DLಗಳು ಮಾಡಿಸ್ಕೋಬೇಕು, ಗೊತ್ತಾಯ್ತಲ್ಲ? ಏನು ಇಲ್ವಲ್ವಾ ಉಮಾಶಂಕರ್? ಏನಪ್ಪ ಎಲ್ಲ ಮಾಡಿಸ್ಕೋಬೇಕು. ಇಂದ ಹೋದರೆ ಆಮೇಲೆ ಯಾರು DL ಮಾಡಿಸ್ಕೊಳ್ಳಲ್ವ ಗಾಡಿನ ಸ್ಟಾಪ್ ಆಗ್ತದೆ, ಕೇಸ್ ಹಾಕ್ತಾರೆ, ಗೊತ್ತಾಯ್ತು? ತುಂಬ ನಿಧಾನವಾಗಿ ನೀವು ಚಾಲನೆ ಮಾಡಬೇಕು. ಎಡಬಲಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತಕ್ಕಂಥ ಸನ್ನಿವೇಶಗಳಿರ್ತದೆ. ಇದನ್ನು ಸುಮ್ಮನೆ ಈಗ 3 ಚಕ್ರದ ವಾಹನ ಕೊಟ್ಟಿದ್ದೀವಿ ಅಂದ್ರೆ ಸಣ್ಣ ನೆಂಟರ ಮಂದಿಗೆಲ್ಲ ಓಡಾಡೋಕ್ಕೆ ಹೋಗಬೇಡಿ. ಅದನ್ನೇನೋ ನಿಮ್ಮ ಮನೆಯಿಂದ ನಿಮ್ಮ ಜಮೀನು ತೋಟದ ಮನೆನೋ ಅಂಥದ್ದು ಇದ್ದರೆ ಮತ್ತೊಂದು. ಅತಿಯಾಗಿ NHನಲ್ಲಿ ಓಡಾಡಬೇಕಾದ್ರೆ ಭಾರಿ ಕಷ್ಟ. ಹಿಂದಿನಿಂದ ಮುಂದಿನಿಂದ ವೆಹಿಕಲ್ಗಳು ಬರ್ತವೆ, ಭಾರಿ ಸೂಕ್ಷ್ಮತೆ ಇರಬೇಕು. ನಿಮಗೇನಾದ್ರೂ ಕಣ್ಣಿನ ಸಮಸ್ಯೆಗಳಿದ್ದರೆ ಒಂದು ಪರೀಕ್ಷೆ ಮಾಡ್ಕೊಂಡು ಬೇಕಾದಂಥ ಆ ಒಂದು ಕನ್ನಡಕಗಳನ್ನು ಹಾಕ್ಕೊಳ್ಳುವಂಥದ್ದಕ್ಕೂ ಕೂಡ ಅವಕಾಶವನ್ನು ಮಾಡಬೇಕು. ಏಕೆಂದರೆ ಕೆಲವರು ಶುಗರ್ ಇರ್ತದೆ, ಆ ಬಿಸಿಲಿನ ಟೈಮ್ನಲ್ಲಿ ಕಣ್ಣು ಮಂಜಾಗ್ತವೆ. ಆ ಕಾರಣದಿಂದ ಆಪ್ಥಮಾಲಜಿಸ್ಟ್ನ ಸಂಪರ್ಕ ಮಾಡಿಕೊಂಡು ಯಾರ್ಯಾರಿಗೂ ಕಣ್ಣಿನ ಸಮಸ್ಯೆಗಳಿದೆ ಆ ಕನ್ನಡಕಗಳನ್ನು ಅದಕ್ಕೆ ಕೂಡ ಧರಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡ್ಕೋಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ತ್ರಿಚಕ್ರ ವಾಹನಗಳು ನಿಮಗೆ ಓಡಾಡಲಿಕ್ಕೆ ಎಲ್ಲ ರೀತಿಯಿಂದ ಕೂಡ ಅನುಕೂಲ ಆಗಲಿ ಅಂತ ನಾನು ಶುಭ ಹಾರೈಕೆಗಳನ್ನು ತಿಳಿಸಿ, ಸಾಧನಗಳು, ವೀಲ್ ಚೇರ್ಗಳು, ಆಮೇಲೆ ಸಪೋರ್ಟಿಂಗ್ ವಾಕಿಂಗ್ ಸ್ಟಿಕ್ಸು ಇವೆಲ್ಲವೂ ಕೂಡ ಎಷ್ಟು ಬೇಡಿಕೆ ಇದ್ದರೂ ಕೂಡ ಅದು ಒದಗಿಸ್ಕೊಡುವಂಥದ್ದು ಅವಕಾಶವನ್ನು ಮಾಡಿಕೊಡ್ತೀವಿ. ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಶುಭಾಶಯಗಳನ್ನು ಕೊಡ್ತೀನಿ. ಚಂದ್ರಣ್ಣ ಒಂಚೂರಿಂದಿಗೆ ಸಾಧನಗಳೆಲ್ಲ ಅವರು ಇರಬೇಕೈತೆ, ಇರಲಿ ಬಿಡಿ. ಅದು ಅವ್ರು ಕರೆಸಿಲ್ವೇ, ಅವ್ರು ಕರೆಸಿ ಕೆಲವರು ವಿಶೇಷ ಚೇತನರಿಗೆ ಒಂದು 12.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತ್ರಿಚಕ್ರ ವಾಹನ 9 ಲಕ್ಷ ರೂಪಾಯಿ, ಸಾಧನ ಸಲಕರಣೆ 3.5 ಲಕ್ಷ ರೂಪಾಯಿನಲ್ಲಿ ಇವತ್ತು ವಾಹನ ಮತ್ತು ಸಾಧನಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಇಒ ಹರೀಶ್ ಅವರಿದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ. ಎಲ್ಲ ಫಲಾನುಭವಿಗಳು ಕೂಡ ಇಲ್ಲೇ ನಿಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಅವರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದು ಆತ್ಮಸ್ಥೈರ್ಯದಿಂದ ಬದುಕನ್ನು ಕಟ್ಕೊಂಡು ರೂಪಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವಕಾಶವನ್ನು ಮಾಡಿದ್ದೇವೆ. ಪ್ರತಿ ವರ್ಷವೂ ಕೂಡ ಇದನ್ನು ಪಾರದರ್ಶಕವಾಗಿ ಅವ್ರು ಕೊಡುವಂಥ ಕೆಲಸವನ್ನು ಮಾಡ್ಕೊಂಬಂದಿದ್ದೇವೆ. ಅದಲ್ಲದೆ ಬೇರೆ ಬೇರೆ ವಿವಿಧ ಯೋಜನೆಗಳಲ್ಲೂ ಕೂಡ ತಾಲೂಕಿನಲ್ಲಿ ಅವಕಾಶ ಮಾಡಿದ್ವಿ. ನನಗೆ ತಿಳಿದಿರೋ ಮಟ್ಟಿಗೆ ಕಳೆದ ಒಂದು 13 ವರ್ಷದಿಂದ 13 ವರ್ಷಗಳಿಂದ
ಸುಮಾರು ಒಂದು 200-250 ಜನ ಫಲಾನುಭವಿಗಳಿಗೆ ನೀಡಿದ್ದೀವಿ. 250ರಿಂದ ಇನ್ನೂ ಹೆಚ್ಚು ಜನ. MLA ಲ್ಯಾಡಲ್ಲೂ ಕೂಡ 10 ಲಕ್ಷ ರೂಪಾಯಿ ಪ್ರತಿ ವರ್ಷ ಒದಗಿಸಿದ್ದೀವಿ. ವಿವಿಧ ಯೋಜನೆ ಅಡಿಗಳಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಯೋಜನೆ, ಅಂಗವಿಕಲ ಕಲ್ಯಾಣ ಇಲಾಖೆ ಯೋಜನೆ ಅಡಿನಲ್ಲಿ ಎಲ್ಲ ಸೇರಿ ನನಗೆ ತಿಳಿದಿರುವಾಗ 300ಕ್ಕಿಂತಲೂ ಯೋಜನೆ ಅಡಿನಲ್ಲಿ ತಾಲೂಕಿನಲ್ಲಿ ಮೊದಲನೇ ಸಲ 270 ಜನಕ್ಕೆ ಅವು ಸಾಧನಗಳನ್ನು ಅಳವಡಿಸ್ತಕ್ಕಂಥ ಒಂದು ಗುಣಮಟ್ಟದ ಸಾಧನಗಳನ್ನು ಅಳವಡಿಸ್ತಕ್ಕಂಥ ಮಾಡೋದು. ಎರಡನೇ ಹಂತದಲ್ಲಿ 78 ಕಿವಿಗಳ ಶ್ರವಣ ಸಾಧನವನ್ನು, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಒಂದು ಕ್ಯಾಂಪ್ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ಅದನ್ನು ಜರೂರಾಗಿ ಅದನ್ನು ಲಿಸ್ಟನ್ನು ತಗೊಳ್ಳಿಕ್ಕೆ ಅಂಗವಿಕಲ ಅಧಿಕಾರಿ ಸುಬ್ರಹ್ಮಣ್ಯ ಅವ್ರಿಗೆ ಹೇಳಿದ್ದೀವಿ. ರಿಕ್ವೆಸ್ಟ್ ಮಾಡಿದ ಮೇಲೆ ಎಷ್ಟು ಬೆನಿಫಿಷಿಯರ್ಸ್ ಇದ್ದಾರೆ ಅಂದ್ಕೊಂಡ ಮೇಲೆ ಆ ಕ್ಯಾಂಪ್ ಮಾಡಿ ಅವ್ರನ್ನ ಸಂಬಂಧಪಟ್ಟಂಥ ತಜ್ಞ ವೈದ್ಯರನ್ನು ಕರೆಸಿ ಅವ್ರನ್ನ ಎಕ್ಸಾಮಿನ್ ಮಾಡಿ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ, ಇವರೆಲ್ಲ ಯಾಕಂದರೆ ತ್ರಿಚಕ್ರ ವಾಹನ ಓಡಿಸ್ತಕ್ಕಂಥದ್ದು ಕಷ್ಟ. ನಾವು ಫಲಾನುಭವಿಗಳ ದೃಷ್ಟಿಯಿಂದ